ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಗ್ರೀನ್ ಪೀಸ್ ಕರಿ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಈಗ ಬಟಾಣಿ ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗುತ್ತೆ, ಹಾಗಾಗಿ ಈ ರೆಸಿಪಿ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ 3 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಕೂಡ ತೊಗೊಂಡಿದ್ದೀನಿ. ನೋಡಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕೋಣ ಸಾಕು. ನಾನು ಸ್ವಲ್ಪ ಒಂದೆರಡು ಜಾಸ್ತಿ ಹಾಕಿದ್ದೀನಿ, ಯಾಕೆ ಖಾರ ಕಮ್ಮಿ ಇದೆ ಅಂತ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಅಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಆದ್ಮೇಲೆ ಕಡಲೆಬೇಳೆ ಆಡ್ ಮಾಡಿದ್ದೀನಿ. ಸೊ ಕಡಲೆಬೇಳೆ ಆದ್ಮೇಲೆ ಮತ್ತೆ ಇನ್ನೊಂದು ಸ್ಪೂನು ಉದ್ದಿನ ಬೇಳೆ ಕೂಡ ಆಡ್ ಮಾಡಿದ್ದೀನಿ. ಮತ್ತೆ ಅದೇ ತರ ಈ 1 ಸ್ಪೂನು ಧನಿಯಾ ಪೌಡರ್, ಧನಿಯಾ ಬೀಜ ಹಾಕಿದ್ದೀನಿ. ಸೊ ಎಲ್ಲದನ್ನು ಸೇರಿಸಿ ಇನ್ನು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ಇದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ನಾನು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂತಿದ್ದೀನಿ. ಸೊ ಆಲ್ಮೋಸ್ಟ್ ಆಯ್ತು ಹುರಿದಿದ್ದು ಅಂತ ಆದ್ಮೇಲೆ ಇದಕ್ಕೆ ಒಂದು ಇಡಿಯೋಷ್ಟು, ಅಂದ್ರೆ ಇಡಿಕಿನ ಸ್ವಲ್ಪ ಕಮ್ಮಿ ಪುದೀನ ಸೊಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಮತ್ತೆ ಒಂದು 1/4 ಕಪ್ಪಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ನಾನು ಇಲ್ಲಿ ಒಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕಾಯಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಒಣ ಕೊಬ್ಬರಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಒಣ ಕೊಬ್ಬರಿ ಹಾಕಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಇದೆಲ್ಲ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ಸೊ ಈ ತಣ್ಣಗಾಗೋ ಅಷ್ಟರಲ್ಲಿ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಹೆಚ್ಕೊಂಡ್ಬಿಡೋಣ. ಸೊ ಈರುಳ್ಳಿನ ಸ್ವಲ್ಪ ಸಣ್ಣಗೆ ಹೆಚ್ಕೊಂತಿದ್ದೀನಿ, ಮತ್ತೆ ಟೊಮೊಟೊನಷ್ಟೇ. ನಾನು ಟೊಮೊಟೊ ಇಲ್ಲಿ ಸೀಡ್ಲೆಸ್ ತೊಗೊಂಡಿದ್ದೀನಿ, ಅಂದ್ರೆ ಅಷ್ಟು ಹುಳಿ ಇರಲ್ಲ, ಹಾಗಾಗಿ ಅದನ್ನ ಆಲ್ಮೋಸ್ಟ್ ಪಲ್ಯಕ್ಕೆಲ್ಲ ಯೂಸ್ ಮಾಡೋದು ನಾನು. ಅದನ್ನು ಕೂಡ ಹಾಗೆ ಸಣ್ಣಗೆ ಹೆಚ್ಕೊತೀನಿ. ಇದೆಲ್ಲ ಹೆಚ್ಕೊಂಡು ರೆಡಿ ಆದ್ಮೇಲೆ ಈಗ ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಕುಕ್ಕರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕೊತೀನಿ. ಸೊ ಸಾಸಿವೆ ಸಿಡಿದ ಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ. ಎಲ್ಲ ಟೀ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಿರೋದು ನಾನು. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಅಂದರೆ ಒಗ್ಗರಣೆ ಕರ್ಬೇವಿನ ಸೊಪ್ಪು ಕಂಪಲ್ಸರಿ ನಮಗೆ. ಸೊ ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಈರುಳ್ಳಿ ಅಷ್ಟೇ, ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ, 2 ಈರುಳ್ಳಿ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ದು. ಸೊ ಅದನ್ನು ಹಾಕ್ಕೊತಿದ್ದೀನಿ. ಸೊ ಈರುಳ್ಳಿನೂ ಹಾಕಾದ್ಮೇಲೆ 1 ನಿಮಿಷ ಫಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ. ಅಂದರೆ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ಹೆಚ್ಚಿರೋ ಟೊಮೆಟೊನ ಸೇರಿಸ್ಕೊತಿದ್ದೀನಿ. ಸೊ ಟೊಮೆಟೊ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಒಂದು 2 ಮಿನಿಟ್ಸ್, ಅಂದರೆ ಸ್ವಲ್ಪ ಸ್ಮೂತ್ ಆಗೋವರೆಗೂ, ಅಂದರೆ ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊತೀನಿ. ಅಂದರೆ ಆಲ್ಮೋಸ್ಟ್ 2 ಮಿನಿಟ್ಸಲ್ಲಿ ಅದಾಗುತ್ತೆ. ಅದಾದಮೇಲೆ ಇದಕ್ಕೆ ಹಸಿ ಬಟಾಣಿನ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ 3 ಕಪ್ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ 9 to 10 ಮೆಂಬರ್ಸ್ಗೆ ಸಫಿಷಿಯೆಂಟಾಗಿ ಆಗುತ್ತೆ. ನಮ್ಮ ಮನೇಲಿ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ ನಂಗೆ ಇಷ್ಟು ಬೇಕು, ಜಾಸ್ತಿ ಹಾಕೊತಿದ್ದೀನಿ. ನಿಮಗೆ 1 ಕಪ್ಪಿಗೆ ಆಲ್ಮೋಸ್ಟ್ಗೆ 3 to 4 ಮೆಂಬರ್ಸ್ಗೆ ಆಗುತ್ತೆ 1 ಕಪ್ ಬಟಾಣಿಲಿ. ಕಪ್ ಅಂದರೆ 250 ml ಕಪ್ ಇರುತ್ತಲ್ಲ, ಆ ಕಪ್ ಮೆಜರ್ಮೆಂಟಲ್ಲಿ ನಾನು ನಿಮಗೆ ಹೇಳ್ತಿರೋದು. ನೋಡಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಸೊ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಕಲರು ಅಂದರೆ ರಿಟೈನ್ ಆಗಿರುತ್ತೆ, ಹಾಗಾಗಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಡ್ತಿದ್ದೀನಿ. ಈ ಥರ ರೆಡಿ ಕಾಳುಗಳು ಇದ್ಬಿಟ್ರೆ ಪಲ್ಯಗಳು ಮಾಡೋದು ತುಂಬ ಈಸಿ ಆಗುತ್ತೆ. ಮತ್ತು ಇದು ಬಟಾಣಿ ಇದು ತುಂಬ ಟೇಸ್ಟ್ನೂ ಹೌದು, ಹೆಲ್ದಿನೂ ಹೌದು. ಈಗ ನೋಡಿ, ಬಟಾಣಿ ಅಂದರೆ ಒಂದು 2 ಮಿನಿಟ್ಸ್ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇಟ್ಬಿಟ್ಟೀಗ ಅದೇ ಇದು ಹುರಿದಿಟ್ಟಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ನಾನೀಗ ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಅಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಅಂದರೆ ಹುರಿಬೇಕಾದ್ರೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರಲಿಲ್ಲ, ಸೊ ಅದನ್ನು ಕೂಡ ಅಂದರೆ ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಇದನ್ನ ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಈ ರುಬ್ಬಿರೋ ಮಸಾಲೆನ ಬಟಾಣಿ ಜೊತೆ ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ಮಸಾಲ ಜೊತೆಗೆ 1 ಕಪ್ ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದೆ. ಪ್ಲಸ್ ಇದ್ರ ಜೊತೆಗೆ ಇನ್ನೂ 1 ಕಪ್ ನೀರು ಹಾಕ್ಕೊತೀನಿ. ಅಂದರೆ ಆಲ್ಮೋಸ್ಟ್ ಮುಳುಗೋವಷ್ಟು ನೀರು ಹಾಕಿಬಿಟ್ಟು ಬೇಯಿಸ್ತಿದ್ದೀನಿ. ಆದರೆ ನಿಮ್ಗೆ ಇನ್ನೂ ಸ್ವಲ್ಪ ಅಂದರೆ ಗ್ರೇವಿನೇ ಜಾಸ್ತಿ ಇರಬೇಕು, ಕಾಳು ಜಾಸ್ತಿ ಇರಬಾರ್ದು ಅಂದರೆ ಇನ್ನೂ ಒಂದು ಅರ್ಧ ಕಪ್ ಅಷ್ಟು ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಂಗೆ ಸ್ವಲ್ಪ ಬಟಾಣಿನೇ ಇರಬೇಕು, ಹಾಗಾಗಿ 2 ಕಪ್ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಮತ್ತು ಉಪ್ಪು ಅಷ್ಟೇ, ನಾನು ಅಲ್ಲೊಂದು ಅರ್ಧ ಸ್ಪೂನ್ ಹಾಕಿದ್ದೆ ಅಷ್ಟೇ. ಸೊ ಈಗ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ಸ್ ಬರೋವರೆಗೂ ಬೇಯಿಸ್ಕೊತೀನಿ. ಅಂದರೆ 1 ವಿಷಲ್ಗೆ ಬೇಯುತ್ತೆ ಚೆನ್ನಾಗಿ, ಬಟ್ ಇನ್ನೂ ಸ್ವಲ್ಪ ಅಂದರೆ ಸಾಫ್ಟ್ ಆಗಲಿ ಮತ್ತು ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಇನ್ನೊಂದು ವಿಷಲ್ ನಾನು ಕೂಗಿಸ್ಕೊಂಡು ಬೇಯಿಸ್ಕೊತಿದ್ದೀನಿ. ಸೊ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಇದನ್ನು ಲಿಡ್ನ ಓಪನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು 5 ನಿಮಿಷ ಇದನ್ನು ಕುದಿಸ್ಕೊತೀನಿ. ಸೊ ಅಂದರೆ ಈಗ ಫಸ್ಟ್ ಓಪನ್ ಮಾಡಿದಾಗ ನೋಡಿ, ನೀರು ಕಾಳು ಬೇರೆ ಬೇರೆ ಸಪ್ರೇಟಾಗಿ ಕಾಣಿಸ್ತಿದೆ. ಸೊ ಇನ್ನೊಂದು 5 ನಿಮಿಷ ಅದನ್ನು ಕುದಿಸಿದ್ರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಒಂದು. ಮತ್ತು ಈ ಪಲ್ಯ ನಿಮಗೆ ಅಂದರೆ ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಈಗ ತೆಳ್ಳಗೆ ಕಾಣಿಸುತ್ತಿದ್ರು ಆಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಗ್ರೀನ್ ಪೀಸ್ ಕರಿ ಇಲ್ಲಿ ರೆಡಿ ಇದೆ. ಇದು ನಿಮಗೆ ದೋಸೆ ಜೊತೆ, ಚಪಾತಿ ಜೊತೆ,
ರೊಟ್ಟಿ ಜೊತೆ ಈವನ್ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.